integrate the rational function x cube plus x plus 1 divided by x square minus 1. ಮೊದಲೇ ಸ್ಟೆಪ್ ಏನೋ ಯಾವತ್ತಿದ್ರೂ ಡಿಗ್ರಿ ನೋಡ್ಕೊಳ್ಳಿ. ವಾಟ್ ಇಸ್ ದ ಡಿಗ್ರಿ ಇನ್ ದ ಡಿನಾಮಿನೇಟರ್? 2. ನ್ಯೂಮರೇಟರ್ ಡಿಗ್ರಿ 3. ಏನು ಮಾಡೋಕ್ಕೆ ನಾವು? ಹೌದು, ಮೊದಲನೇ ಸ್ಟೆಪ್ ಬಂದು ಡಿವಿಷನ್ ಮಾಡಿ ಮುಂದುವರಿಬೇಕು. ಸೊ ವಿ ಹ್ಯಾವ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡಿಂಗ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ 1. ಮೊದಲೇದಾಗಿದ್ದು ಎಕ್ಸ್ ತೊಗೊಬೇಕು ನಾವು. ಸೊ ಇದು ಎಕ್ಸ್ ಕ್ಯೂಬ್ ಆಗುತ್ತೆ, ಮೈನಸ್ ಎಕ್ಸ್ ಆಗುತ್ತೆ, ಇದು ಪ್ಲಸ್ಸು. ಒಂದು ಲೈನ್ ಹೇಳ್ಕೊಳೋಣ. ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ದಿಸ್ ಇಸ್ 0, ದಿಸ್ ಇಸ್ ಪ್ಲಸ್ 2x ಪ್ಲಸ್ 1. ಸೊ ಇವಾಗ ನಿಲ್ತಿ ಇಲ್ಲಿ ಅಲ್ವಾ? ಇದರ ಡಿಗ್ರಿ 1 ಇದೆ, ಸೊ ಇದರ ಡಿಗ್ರಿ 2, ಸೊ ತೊಂದರೆ ಇಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆ ಈ ರೀತಿಯಲ್ಲಿ ಬದಲಾಗುತ್ತೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಅಲ್ವಾ? ಇದು ನಿಮ್ಮ ಕೋಶಂಟು ಪ್ಲಸ್ 2x ಪ್ಲಸ್ 1 ಇಂಟು ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಅಲ್ಲ, ಎಕ್ಸ್ ಸ್ಕ್ವೇರ್ ಮೈನಸ್ 1. ಸರಿನಾ? ಇದು ನಿಮ್ಮ ಕೋಶಂಟ್, ಇದು ನಿಮ್ಮ ರಿಮೈಂಡರ್ ಅಲ್ವಾ? ನೋಡ್ಕೊಳ್ಳಿ ಒಂದ್ಸತಿ. ಸರಿತಾನೆ? ದಿಸ್ ಇಸ್ ಯುವರ್ ಕೋಶಂಟ್, ರಿಮೈಂಡರ್. ಸರಿನಾ? ಹಾಂ, ಇವಾಗ ನಾವು ಇದನ್ನು ಈ ರೀತಿಲಿ ಇಂಟಿಗ್ರೇಟ್ ಮಾಡ್ಬೋದು. ಸೊ ದಿಸ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಬೈ 2. ಇದನ್ನು ನಾನು I2 ಅಂತ ಹೇಳಿ ಬರ್ಕೊತೀನಿ. ಇವಾಗ ಈ I2 ಇಂಟಿಗ್ರೇಷನ್ ಮಾಡಿಕೊಂಡು ಮುಂದುವರಿಯೋಣ. ಸೊ I2 is to be integrated as 2x plus 1 dx, entire expression divided with x plus 1 into x minus 1. ಅದು ಹೇಗೆ ಬರುತ್ತೆ? x square minus 1 square which is x plus 1 into x minus 1 ಅಲ್ವಾ? ಅಂತ ಹೇಳಿದ್ರೆ a square ಆ್ಯಕ್ಚುಲಿ ಹೀಗೆ ಬರಿಬೇಕಾಯ್ತು ನಾನು. a square ಅಂತ ಬರ್ಕೊಂಡು ಎಕ್ಸ್ ಪ್ಲಸ್ ಇಂಟು ಎಕ್ಸ್ ಮೈನಸ್ ಎ. ಸರಿ ತಾನೆ? ಇವಾಗ ಹೇಗೆ ಇದನ್ನು ಸ್ಪ್ಲಿಟ್ ಮಾಡ್ಬೇಕು ನಾವು ನೋಡಿ. ಏನು ಉಪಯೋಗಿಸ್ಬೇಕು? ಮೊದಲನೇ ರೋ ಅಲ್ವಾ? ಸೊ ಇಟ್ ವುಡ್ ಬಿ ಎ ಬೈ, ಈ ರೀತಿ ಬರ್ಕೊತೀನಿ, 2x ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಎ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ p by x minus 1. ಸೊ ಈ ರೀತಿಯಲ್ಲಿ ನಾವು ಫ್ರ್ಯಾಕ್ಷನ್ ರೀತಿಯಲ್ಲಿ ಬರ್ಕೊಬೋದು. ಸೊ ಇಲ್ಲಿ ನಾನು ಎಲ್ ಸಿ ಎಮ್ ತೊಗೊಂಡ್ರೆ ಎಕ್ಸ್ ಮೈನಸ್ 1 ಪ್ಲಸ್ ಬಿ ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 1 ಆಗುತ್ತೆ. ಇಲ್ಲಿನ ಡಿನಾಮಿನೇಟರ್ ಎಲ್ಲ ಕಟ್ ಹಾಕ್ಕೊಂಡು ಇದು ಬರುತ್ತೆ. ಇವಾಗ ಇದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಎ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ನಾವು ಎಕ್ಸ್ ಯಾವುದೋ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ -1 ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ ಬಿ 0 ಆಗುತ್ತೆ ಅಲ್ವಾ? ದ ಕೋಎಫಿಷಿಯಂಟ್ ಆಫ್ ಬಿ ವಿಲ್ ಬಿ 0. ಮತ್ತಿದು -1 is equal to -2 into a, therefore a is equal to 1/2. ಮುಂದಿನ ಸ್ಟೆಪ್ ಏನು? ಇಲ್ಲಿ ಸಬ್ಸ್ಟಿಟ್ಯೂಟ್. ಹಾಂ ಹೇಳಿ, ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಕರೆಕ್ಟ್, ಇಲ್ಲಿ ನಮಗೆ ಬಿ ಬೇಕು, ಹಾಗಾಗಿ ಎ ಎಲಿಮಿನೇಟ್ ಆಗಬೇಕು. ಎ ಎಲಿಮಿನೇಟ್ ಆಗೋದಕ್ಕೆ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು, ಸೊ ದಿಸ್ ವುಡ್ ಬಿ 3 ಈಸ್ ಈಕ್ವಲ್ ಟು ಎ ಇಂಟು 0 ಪ್ಲಸ್ ಬಿ ಇಂಟು 2, ದೇರ್ ಫಾರ್ ಬಿ ಈಸ್ ಈಕ್ವಲ್ ಟು 3/2. ಸರಿನಾ? ಇವಾಗ ಕೊನೆಯದಾಗಿ ಎಕ್ಸ್ಪ್ರೆಷನ್ ಬರ್ಕೊಂಬಿಡೋಣ. ಸೊ I2 ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ, ಇಲ್ಲಿ ಎ ಬಂದು 1/2 ಆಗುತ್ತಿದ್ದು, ಮತ್ತಿದು 3/2 ಡಿ ಎಕ್ಸ್ ಬೈ, ಇಲ್ಲಿ ಏನಿದೆ ಎಕ್ಸ್ ಪ್ಲಸ್ 1 ಇದೆ, ಎಕ್ಸ್ ಮೈನಸ್ 1 ಇದೆ. ದಿಸ್ ಇಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1. ಸೊ ಆಲ್ ಇನ್ ಆಲ್ 1/2 log of mod of x plus 1 plus 3/2
log of mod of x minus 1 plus a constant. ಕೊನೆಯದಾಗಿ ಇದು ಕೊನೆಯ ಉತ್ತರ ಅಲ್ಲ, ಇದು ಐ ಕಂಡುಹಿಡಿಬೇಕು ನಾವು. ಐ ಇಸ್ ಈಕ್ವಲ್ ಟು ಮೊದಲೇ ಎಕ್ಸ್ಪ್ರೆಷನು ಎಕ್ಸ್ ಸ್ಕ್ವೇರ್ ಬೈ 2 ತಾನೆ, ಪ್ಲಸ್ i2 ಪ್ಲಸ್ 1/2 log of mod of x plus 1 plus 3/2 log of mod of x minus 1 plus k. ಇದೆ ನಮ್ಮ ಉತ್ತರ, ಅಷ್ಟೇ ಸರಿನಾ?